ಹಲೋ ಹೈ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ನಮಸ್ಕಾರ. ನಾನು ನಿಮ್ಮ ಆರ್ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಓಕೆ, ಇವತ್ತು ನೀವು ವಿಡಿಯೋನ ಏನಕ್ಕೆ ಕ್ಲಿಕ್ ಮಾಡಿದ್ದೀರಂತ ನಂಗೆ ಚೆನ್ನಾಗಿ ಗೊತ್ತು. ಏನಂದರೆ ನಾಯಿ ಬಂದು ನೆನ್ನೆನೇ ಬಿದ್ದೋಗಿತ್ತು ಆಲ್ಮೋಸ್ಟು. ಆದರೆ ಹಗ್ಗ ಇರಲಿಲ್ಲ, ಅದನ್ನು ಮೇಲಕ್ಕೆ ಎತ್ಕೊಳೋಣ ಅಂದರೆ. ಅದಾದಮೇಲೆ ಯೋಚನೆ ಮಾಡಿ 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 ಅದಾದಮೇಲೆ ಜ್ಞಾನ ಬಂತು. ನಮ್ಮ ಮೂಟಿಗಳು ಹಾಕೊಂಡು ಹೋಗ್ತಿರಲ್ಲ, ಅಂದರೆ ಮಾರ್ಕೆಟ್ಗೆ ಕಳಿಸ್ತೀವಲ್ಲ ಮೂಟಿಗಳು ಟೆಂಪೋಗೆ, ಆ ಒಂದು ಟೆಂಪೋನಲ್ಲಿ ಹಗ್ಗ ಇದ್ದಿದ್ದು ಜ್ಞಾನ ಬಂತು. ಹೋಗಿ ಬೆಳಗ್ಗೆ ಎತ್ಕೊಬಂದು ಮತ್ತು ನಾಯಿ ಇದು ಹಗ್ಗನ ಕೆಳಗಡೆ ಬಿಟ್ಟು ನಾಯಿನ ಮೇಲೆ ಎತ್ಕೊಂಡು ಅದನ್ನು ಬಿಚ್ಚಿಬಿಟ್ಟಿದ್ದಾಯಿತು ಪಾಪ. ನೆನ್ನೆ ಬಂದು ಆಲ್ಮೋಸ್ಟು ಇನ್ನು ನನ್ನ ಬದುಕೋದೇ ಇಲ್ಲೇನೋ, ನನ್ನ ಜೀವನ ಇಷ್ಟೇನೋ ಅಂತ ನಾಯಿ ಅಂದ್ಕೊಂಡಿತ್ತು. ಆದರೆ ಹಗ್ಗ ಇಲ್ದಿದ್ದಕ್ಕೆ ನಾವು ಬರೋ ಸ್ಟ್ಯಾ ಮಾಡಿದ್ರೆ ಓಕೆ. ಒಂದು ನೈಟು ಹಾಲ್ಟ್ ಆಗಿತ್ತು ಬಾವಿ ಒಳಗಡೆ. ಅದಾದಮೇಲೆ ಇವಾಗ ಎತ್ಬಿಟ್ರೆ ಆರಾಮಾಗಿ ಓಡಾಡ್ಕೊಂಡೈತೆ. ಓಡಾಡ್ಕೊಳೋದೇನು ಇಲ್ಲೇ ಮಲ್ಕೊಂಡಿದೆ ನೋಡ್ರಿ ನಮ್ಮ ನಾಯಿ. ಓಕೆ, ನಾಯಿನ ಮತ್ತೆ ತೋರಿಸ್ತೀನಿ ನಿಮಗೆ. ಆಲ್ಮೋಸ್ಟು ಇವಾಗ ಬಾವಿಯಿಂದ ಹೆಂಗೆ ನಾವು ನಾಯಿನ ಎತ್ಕೊಂಡ್ರಿ ಅಂತ ಒಂದು ಅದನ್ನು ಕೂಡ ವಿಡಿಯೋ ಮಾಡಿದ್ದೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಅದಕ್ಕಿಂತ ಮುಂಚೆ ಇದು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ ಐಕಾನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿರಿ, ಹಾಲ್ ಅಂತ ಕೊಡ್ರಿ. ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ಟೈಮ್ ನೋಡ್ಕೊಂಡು ಬರುತ್ತೆ, ನೀವು ಮೊದಲಾಗಿ ನೋಡ್ಬೋದು. ಓಕೆ, ಆ ವಿಡಿಯೋ ಕೂಡ ಮಾಡಿದ್ದೀನಿ, ಹಾಕ್ತೀನಿ, ನೋಡ್ಕೊಂಡು ಬನ್ನಿ ನಾಯಿ ಹೇಗೆ ಬಂತು ಆಚೆ ಕಡೆ. ಏ ಕರೆವಳೆ, ಸುಮ್ಮನೆ ಬರ್ತೈತೆ. ಯೋಯ್, ಅವಳು ಬಾಲ ಅಲ್ಲಾಡ್ಸಳ, ಅದು ಸಿಗ್ತತೆ ಇಲ್ಲ ನೋಡ್ಬೇಕು. ತೆಗಿ ಅಂತ ಇಂತು ಮೇಲ್ಗಡೆ ಬಂತು. ಹಾಂ, ಹೋಗಿ ಹೋಗಿ ಬಾಯಾಗ ಏನಕ್ಕೆ ಬಿದ್ದೆ? ಓಯ್, ಹಗ್ಗ ತೆಗಿತೇ ಇಲ್ಲ, ತೆಗಿಲ್ಲ. ಎಲ್ಲೋ ದಿಕ್ಕುಗಳು ನೋಡ್ಕೊಂಡು ಹೋಗ್ತಾ ಇದೆಯಾ? ಸುಸ್ತಾಗೋಗೈತೆ ಅದು. ಇನ್ನೊಂದು ಸರಿ ಏನನ್ನ ಬಾಯಿ ಕಡೆ ತೆಗೆದು ಬಿಡು ಹಗ್ಗ, ಎತ್ಕೊಂಡೋಗಿ ಆ ಕಡೆ ಬಿಡೋಕೆ ದೂರ ಸ್ವಲ್ಪ ಸುಧಾರಿಸ್ಕೊಂಡ್ಲಿ. ಸುಸ್ತಾಗೋಗೈತೆ, ಏನು ತಿಂದಿರ. ಇನ್ನೆಲ್ಲ ಜಾಗಗಳಿಲ್ಲ ನಿಮ್ಗೆ ಬಿಡಕ್ಕ. ಈ ಬಂದು ಬೇರೆದು ಯಾವುದೂ ಅಲ್ಲ, ಇಲ್ಲಿ ಮಲ್ಕೊಂಡೈತೆ ನೋಡ್ರಿ, ಕರಿ ನಾಯಿ ಇದೆ. ಆಲ್ಮೋಸ್ಟ್ ಬಾವಿಗೆ ಬಿದ್ದೋಗಿದ್ದು, ಅದು ಹೆಂಗೆ ಬಿದ್ದೋಯ್ತೋ ನಮಗಂತೂ ಗೊತ್ತಿಲ್ಲ. ಅದನ್ನೇ ಕೇಳಿ ನೋಡೋಣ ಬನ್ನಿ. ಯಾಕೆ ಕರೆವಳೆ, ಬಾರೇ ಇಲ್ಲಿ, ಬಾರೇ ಇಲ್ಲಿ. ಏ ಬಾರೇ, ಹೆಂಗೆ ಬಿದ್ದೆ ಬಾವಿನಾಗ? ಏನಂದರೆ ಪಾಪ ಬಾವಿನಲ್ಲಿ ಬಿದ್ದೋಗಿದ್ದೆ. ಇದು ಬಂದು ಊರಲ್ಲಿ ಇದ್ದಿದ್ದು, ಊರೊಳಗಡೆ ಇದ್ದಿದ್ದು. ನಮ್ಮ ನಾಯಿ ಜೊತೆ ಬಂದು ನಾವು ಇಲ್ಲಿ ಊಟ ಹಾಕ್ತೀವಿ ಟೈಮ್ ಟು ಟೈಮ್ ಅಂತ. ಅಂದರೆ ನಮ್ಮ ನಾಯಿಗೆಲ್ಲ ಹಾಕೋವಾಗ ಇದಕ್ಕೂ ಕೂಡ ಹಾಕ್ತಾಯಿದ್ರಿ ಊಟ. ಇಲ್ಲೇ ಊಟ ತಿನ್ಕೊಂಡು ನೆಮ್ಮದಿಯಾಗಿ ಇದ್ಬಿಡೋಣ ಅಂದ್ಬಿಟ್ಟು ಇತ್ತು. ಪಾಪ ಬಾವಿ ಇರೋದು ಗೊತ್ತಿರಲಿಲ್ಲ, ಬಾವಿ ಒಳಗಡೆ ಬಿದ್ದೋಗಿತ್ತು. ಸುಮಾರು ಒಂದು ಡೇ ಒಂದು ನೈಟು ಹಾಲ್ಟ್ ಆಗಿತ್ತು ಬಾವಿ ಒಳಗಡೆ. ಅದಾದಮೇಲೆ ಇವಾಗ ಹೊರಗಡೆ ಬಂದೈತೆ, ಚೆನ್ನಾಗಿ ಪರವಾಗಿಲ್ಲ, ಆಕ್ಟಿವ್ ಆಗೈತೆ. ಏನು ಕೈ ಕಾಲು ಸೊಂಟ ಏನು ಮುರ್ಕೊಂಡಿಲ್ಲ, ಆಕ್ಟಿವ್ ಆಗಿ ಚೆನ್ನಾಗಿದೆ. ಇನ್ನೊಂದ್ಸರಿ ಓದ್ತೀಯಾ? ಇನ್ನೊಂದ್ಸರಿ ನಾನು ಬಾವಿ ಒಳಗಡೆ ಹೋದೆ ಯಾರು ಎತ್ಕೊಬರೋರಿಲ್ಲ, ಅಲ್ಲೇ ಸಾಯ್ಬೇಕಾಗ್ತೈತೆ. ಹಾಂ, ಗಾಯ ಆದರೆ ಆಗಲಿ, ಮೇಲಾಗ್ತದೆ. ಏನಾದ್ರೆ ಕಾಲೊಂದು ಸ್ವಲ್ಪ ಗಾಯ ಆಗೈತೆ. ಹಗ್ಗ ಹಾಕೊಂಡು ಮೇಲೆ ಕೆಳಿಯೋವಾಗ ರೆಡಿ ಆಗೋತೈತೆ, ಏನಂದರೆ ಜೀವ ಉಳಿಕೆ ಅಂತ. ನೋಡಿರಿ, ಆ ಕಡೆ ಇರೋದು ನಮ್ಮ ಜಿಮ್ಮಿ. ಇದು ಬಂದು ಊರೊಳಗಡೆ ಇದ್ದಿದ್ದು, ವಾಸ ಮಾಡ್ಕೊಂಡಿದ್ದು. ಏನಂದರೆ ನಮ್ಮ ಜಿಮ್ಮಿಗೆ ಊಟ ಹಾಕೋವಾಗ ಅದಕ್ಕೂ ಕೂಡ ಹಾಕ್ತಾಯಿದ್ರಿ. ಅದಕ್ಕೂ ಕೂಡ ಹಾಕ್ತಾ ನಾನು ಇಲ್ಲೇ ಇದ್ಬಿಡೋಣ ಅಂದ್ಬಿಟ್ಟು ಸೆಟ್ಲಾಗಿತ್ತು. ಆದರೆ ಬಾವಿ ಒಳಗಡೆ ಬಿದ್ದೋಗಿತ್ತು. ಒಂದು ಡೇ ಒಂದು ನೈಟ್ ಬಾವಿನಾಗ ಆಲ್ಟಾಗಿತ್ತು. ಕೊನೆಗೂ ಮೇಲೆ ಬಂದೈತೆ, ಚೆನ್ನಾಗೈತೆ. ಈ ಪ್ರಾಣಿನ ಇವತ್ತು ಉಳಿಸಿದ್ದೀವಿ. ಈ ಪ್ರಾಣಿ ಉಳಿಸಿದ್ದು ನಿಮ್ಗೆ ಏನಾನ ಇಷ್ಟ ಆಗಿದರೆ, ಎಷ್ಟು ಜನ ಇಷ್ಟ ಆಗಿದೆ ಅಂತ ನಮಗೂ ಕೂಡ ಗೊತ್ತಾಗಬೇಕು. ಒಂದು ಲೈಕ್ ಮಾಡಿ. ಏನಪ್ಪ ನಾಯಿಗೋಸ್ಕರ ಬಾವಿಗೆ ಇಳಿತಾರೆ ಇವರು ಅಂದ್ಕೊಂಡ್ರೆ, ಏನಂದರೆ ಅವು ಕೂಡ ನಮ್ಮಂಗೆ ಒಂದು ಜೀವ ಅಲ್ಲ ಕಣ್ರಿ. ನೋಡ್ರಿ, ಇವಾಗ ನಿಟ್ಟುಸಿರು ಬಿಟ್ಟೈತೆ. ಬಾವಿನಲ್ಲಿದ್ದಾಗ ಕೊರಗೋಗ್ಬಿಟ್ಟಿರುತ್ತೆ, ನನ್ನ ಜೀವನ ಇಷ್ಟೇ, ಇಲ್ಲೇ ಸಾಯ್ಬೇಕೇನೋ ನಾನು ಅಂತ ಪಾಪ. ಇವಾಗ ನೋಡ್ರಿ ಆರಾಮಾಗಿದ್ದಾವ್ರೆ ಇಬ್ರು. ಬಂದ್ಲೇನ ನಿನ್ನ ಲವರ? ಇಲ್ಲ ಜಿಮ್ಮಿ ನನ್ನ ಮಗನೇ, ನಿನ್ನ ಲವರ್ನ ಕರ್ಕೊಂಬಂದು ಇಕ್ಕೊಳಕ್ಕಾಗ್ತದೆ ತೋಟದಾಗ? ಲೋಪರ್ ನನ್ನ ಮಗನೇ, ಅವಳನ್ನ ನಾಯಿವಾಗಿ ನೋಡ್ಕೊಳಕ್ಕಾಗಲ್ಲ? ಏನಂದ್ರೆ ಆ ನಾಯಿ ಒಳಗಡೆ ಬಿದ್ದೋಗಿತ್ತು. ಇದು ಪಾಪ ದಡದ ಮೇಲೆ ನಿಂತ್ಕೊಂಡು ಕುಯ್ 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 ಕುಯ್, ಯಾರನ್ನ ಕಾಪಾಡ್ರಿ ನನ್ನ ಲವರ್ನ ಅಂತ. ನನ್ನ ಮಗನೇ, ನಿಮ್ಮ ಹುಡುಗಿನ ಚೆನ್ನಾಗಿ ನೋಡ್ಕ, ಗುಬೆ ನನ್ನ ಮಗನೇ. ನಿನ್ನ ಯಾಕೆ ಅವನೇನೋ ವರದಕ್ಷಿಣೆ ಕಿರುಕುಳ ಏನೋ ಕೊಟ್ಟನ ಇವನು, ಅದಕ್ಕೆ ಆತ್ಮಹತ್ಯೆ ಮಾಡ್ಕೊಳಕ್ಕೆ ನಾನು ಹೋಗಿದ್ದ? ಬೇವರ್ಸಿ ಹೌದೇನಾ? ಓಯ್, ವರದಕ್ಷಿಣೆಗೆ ನಾನು ಆಸೆ ಪಟ್ಟಿದ್ದ? ಗೌರಿ ಕೇಸ್ ಹಾಕಿ ಒಳಗಡೆ ಹಾಕ್ಬಿಡ್ತಾರೆ ಮಹಿಳಾ ಸಂಘವ್ರು ನೋಡಿದ್ರೆ ನನ್ನ ಮಗನೇ ನಿನ್ನ.
ಕಾಟ ಕೊಡಬೇಡ ಎಂಡ್ರ ಕಾಟ ಕೊಟ್ರೆ ನೋಡ ಅವಳು ಆತ್ಮಹತ್ಯೆ ಮಾಡ್ಕೊಂಡು ಹೋಗಿದ್ಲು ಬಾವಿನಲ್ಲಿ. ಅಲ್ಲೇನೆ ಕರೆಯೋಳೆ, ಅವಳೇನು ಹೆಚ್ಚು ಕಮ್ಮಿ ಆಗಿದ್ರೆ ಪೊಲೀಸರು ಸುಮ್ಮನೆ ಬಿಟ್ಟಿರೋರು, ನಿನ್ನ ಒದ್ದು ಎಳ್ಕೊಂಡೋಗಿರೋರು. ಅರ್ಥ ಆಯ್ತಾ? ಮನುಷ್ಯರನ್ನೇ ಬಿಡಲ್ಲ, ನಿನ್ನೆ ಬಿಡ್ತಾರಾ? ನೀನೇನೋ ಟಾರ್ಚರ್ ಕೊಟ್ಟಿದ್ಯಾ ನನ್ನ ಮಗನೇ, ಅದಕ್ಕೆ ಅವಳು ಬಾವಿನಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿರೋದು. ಬೇವರ್ಸಿ ನನ್ನ ಮಗನೇ. ಏನೋ ಟಾರ್ಚರ್ ಕೊಟ್ಟಿನೇನೆ, ವರದಕ್ಷಿಣೆ ಇಸ್ಕೇಪ್ ಹೋಗುತ್ತೆ ಅವ್ರ ಮನೆಗೆ ಹೋಗಿ ಅಂತ ಕರೆಯೋಳೆ. ಏನೋ ಟಾರ್ಚರ್ ಕೊಟ್ಟಿದ್ದೆ, ಅದಕ್ಕೆ ನೀನು ಎಂಡ್ರು ಬಾವಿನಾಗ ಬಿದ್ದೋಗಿದ್ದ ಲಪ್ಪರ್ ನನ್ನ ಮಗನೇ. ಟಾರ್ಚರ್ ಕೊಡಬೇಡ, ಚೆನ್ನಾಗಿರೋ ಅನ್ನೊಂದು ಯಾಕೆ ಸಂಸಾರ ಮಾಡ್ಕೊಂಡು ಹೋಗ್ರ. ಅನ್ನೊಂದು ಯಾಕೆ ಸಂಸಾರ ಮಾಡ್ಕೊಂಡು ಹೋಗ್ರ. ಯಾಕ್ರ ನನ್ನ ಮಕ್ಕಳು ವರದಕ್ಷಿಣೆ ಅಂತ ಸಾಯ್ತೀರ, ದುಡ್ಕೊಂಡು ತಿನ್ರ. ಓಕೆ, ಇವಾಗ ನಾವೇನಪ್ಪ ಕೆಲಸ ಮಾಡೋಕೆ ಬಂದಿದ್ದೀವಿ ಅಂದರೆ ತೊಂಡೆಕಾಯಿ ಬಿಡ್ಸೋಕೆ ಬಂದಿದ್ದೀವಿ ಕಣ್ರಿ. ಇವಾಗ ಟೀ ಬ್ರೇಕ್ ತಗೊಳ್ಳೋಣ ಅಂತ ಬಂದ್ರಿ. ಎಲ್ಲ ಟೀ ಬಗ್ಸಮ್ಮ, ಸ್ವಲ್ಪ ಟೀ ಕುಡಿದ್ಬಿಟ್ಟು ಕೆಲಸ ಶುರು ಮಾಡೋಣ ಅಂದ್ಬಿಟ್ಟು ಕೂತ್ಕೊಂಡಿದ್ದೀವಿ ಕಣ್ರಿ. ಟೀ ಜೊತೆಗೆ ಬೊನ್ನುಗಳು ಇಲ್ಲ, ಬಿಸ್ಕೆಟ್ಗಳೆಲ್ಲ. ಆಮೇಲೆ ಊಟ ಬತ್ತೈತೆ 10 ಗಂಟೆ ಹಂಗೆ ತಿನ್ನಡಿರಿ. ಓಹೋ, ಬಂದು ಕಾಯ್ಕೊಂಬಿಟ್ಟಾರ ಪ್ಲಾಸ್ ಮುಂದೆ ನೋಡ್ರಿ. ಪ್ಲಾಸ್ಗಲ್ಲಿ ಟೀ ಎತ್ಕೊಂಬಂದಿರ್ತಾರೆ. ಟೀಗೆ ಬನ್ನು ಅಥವಾ ಬಿಸ್ಕೆಟು ಏನಾನ ಹತ್ಕೊಂಡು ತಿಂತಾರೆ, ನಮಗೂ ಹಾಕ್ತಾರೆ ಅಂದ್ಬಿಟ್ಟು ಕಾಯ್ಕೊಂಡಿರೋದು ನೋಡ್ರಿ ಇವರು. ಇಲ್ಲ ಹೋಗ್ರಿ ಇವತ್ತು ಬನ್ನು ಬಿಸ್ಕೆಟ್ ಏನೂ ಇಲ್ಲ. ಆಮೇಲೆ ಊಟ ಬತ್ತೈತೆ 10 ಗಂಟೆ ಹಂಗೆ. ಇವಾಗ ಏನು ಟೈಮು 8:15 ಆಗ್ತಾ ಬಂದೈತೆ. ಇನ್ನೊಂದು ಅವರ್ ಊಟ ಬತ್ತೈತೆ ತಿನ್ಬಿಟ್ಟ ಉಚ್ಚಾಟ್ ಮಲ್ಕೊಬಿಡ್ರಿ. ಓಕೆ ಬನ್ನಿ ಫ್ರೆಂಡ್ಸ್, ಗರಂ ಚಾಯ್ ಕುಡಿಯೋಣ. ಬೆಳಗಿಂದ ಬಂದು ಕಾಯಿ ಬಿಡಿಸಿದ್ದೆಲ್ಲ ಈ ಥರ ಒಂದು ಟಾರ್ಪಲ್ ಮೇಲೆ ಹಾಕಿದ್ದೀವಿ. ಎಲ್ಲ ಆರ್ವಸಿ ಹಾಕೋಗ್ಬಿಟ್ಟಿದ್ದೀನಿ, ಮುಂಚೆ ಸೊರಗು ಮೆತ್ಕೊಳುತ್ತೆ ಅಂತ. ಈಗ ಸಮಯ ಬಂದು 10 ಗಂಟೆ. ಬನ್ನಿ ಹೋಗಿ ಊಟ ಮಾಡಿಕೊಂಡು ಬರೋಣ. ಸೂರ್ಯ ಕೂಡ ತುಂಬ ಚೆನ್ನಾಗಿ ಮಿಂಚ್ತಾ ಇದ್ದಾನೆ. ಮಾವು ಇಲ್ಲಿ ವಿಡಿಯೋ ಮಾಡುವ, ಆಮೇಲೆ ಕಿತ್ಕೊಂಡೆ ಅಂತೆ. ನಾನು ಇಲ್ಲಿ ಮೂಟೆ ವಿಡಿಯೋ ಮಾಡುವ. ಆಯ್ತಾ? ಕಾಣಿಸ್ತಾ ಇದೀನಾ? ಹಿಂಗಂತ ಗೊತ್ತಿದ್ರೆ ಇನ್ನೊಂದು ಸ್ವಲ್ಪ ಕಿತ್ತಿದ್ರೆ ಈ ಫಿಟ್ಸ್ ಎಲ್ಲ ತುಂಬ ಆಗಿರೋದು. ನೀವು ಫಸ್ಟೇ ಕೇಳಬೇಕು ಎಲ್ಲಿ ಹೆಂಗೆ ಏನು ಅಂತ. ಫಸ್ಟೇ ಕೇಳಿದಕ್ಕೆ ಹಂಗೆ ಮನೆ ಹತ್ರ ಯಾವುದೂ ಇಲ್ಲ. ಇವಾಗ ಹೆಂಗೆ ಬಂದ್ಬಿಡ್ತು? ಏನು ತಿರ್ಗಾ ಬಾವಿ ಹತ್ರ ಓಡಾಡ್ತದೆ, ಬಿದ್ದೋಗಕ್ಕೇನ? ಬಿದ್ರೆ ಬೀಳಿ ಬಾ ಬೇಡ, ಆ ಬಿಸಿಕ್ ಓಡಾಡೋದು. ಅಲ್ಲಿ ಎಷ್ಟು ತಣ್ಣಗೈತೆ ಸಡ್ಡ ಕೆಳಗಡೆ ಮಲ್ಕೊಂತೀರ, ಅದಕ್ಕೆ ಬಾಯಿ ಒಳಗಡೆ ಇಳ್ದಿದ್ದು. ತಣ್ಣಗೈತೆ ಬಾಯಾಗ ಅಂತ. ಒಂದೂವರೆ ಮೂಟೆ ಆಗಿತ್ತು, ಎತ್ಕೊಂಬಂದು ರೇಷನ್ ಮನೆ ಹತ್ರ ಹಾಕ್ಬಿಟ್ಟು ಇವಾಗ ನೆಕ್ಸ್ಟು ನಾನು ಮನೆ ಕಡೆ ಹೋಗ್ತಾ ಇದ್ದೀನಿ. ಇವತ್ತು ರೂಟ್ ಚೇಂಜ್ ಮಾಡಿದ್ದೀನಿ, ಯಾಕಂದರೆ ಹಿಂಗಿಂದ ಹತ್ರ ಆಗುತ್ತೆ ನಮ್ಮ ಮನೆಗೆ. ಯಾಕಂದರೆ ಇಲ್ಲಿಂದ ಆಚೆ ಎಲ್ಲ ಬಂದು ಟಾರ್ ರೋಡು. ಲೇಔಟಾಗಿ ಎಂಟ್ರಿ ಕೊಟ್ಟು ನೆಕ್ಸ್ಟ್ ಬಸ್ ಸ್ಟಾಪ್ಗೆ ಹೋಗಿ ಬಸ್ ಸ್ಟಾಪಿಂದ ಮನೆ ಕಡೆ ಹೊರಡೋಣ. ಇವತ್ತು ಕೆಲಸ ಬಂದು ಇಷ್ಟು ಮಾಡಿದೆ. ಇಲ್ಲಿ ಯಾರೇನೋ ಮಾಡ್ತಾವ್ರೆ. ನನ್ನ ಪಾಡಕ್ಕೆ ನಾನು ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆಂಟಿ ನನ್ನ ಗುರಾಯಿಸ್ತಾ ಇದ್ಲು, ಅದಕ್ಕೆ ಇಕ್ಬಿಟ್ಟೆ. ನಾನು ಆಂಟಿ ಇರೋದೇ ನೋಡಿಲ್ಲ. ಒಂದು ವೇಳೆ ಏನನ್ನ ನಾನು ನೋಡಿದ್ರೆ ಹಂಗೆ ಮಾಡ್ಕೊಂಡು ಹೋಗ್ತಾ ಇದ್ದಿದ್ರೆ ನನ್ನನ್ನೇ ವೀಡಿಯೋ ಮಾಡ್ತಾವನಂತ ಏನನ್ನ ತಗೊಂಡು ಹಾಕಿದ್ರೆ ಏನು ಗೊತ್ತಿ ಗಾಚಾರ ಅಲ್ವೇ. ಓಕೆ ಫ್ರೆಂಡ್ಸ್, ಇನ್ನು ಮನೆ ಕಡೆ ಹೊರಡ್ತಾ ಇದ್ದೀವಿ. ಸಮಯ ಬಂದು ಮಧ್ಯಾಹ್ನ 1 ಗಂಟೆ ಆಗಿದೆ. ಇನ್ನು ಇವಾಗ ಬಿಸಿಲು, ಇನ್ನೇನು ಕೂಡ ಕೆಲಸ ಮಾಡೋಕ್ಕೆ ಆಗೋದಿಲ್ಲ. ತಿರ್ಗಾ ಬಂದು ಸಂಜೆ ಒಂದು 3 ಗಂಟೆಗೆ
ಬರಬೇಕು. ಆದರೆ 3 ಗಂಟೆಗೆ ಬರೋಕ್ಕಾಗೋದಿಲ್ಲ, 4 ಗಂಟೆ ಆಗೇ ಹೋಗುತ್ತೆ. ಊಟ ಮಾಡಿ ಎಲ್ಲ ನಾವು ಸ್ವಲ್ಪ ರೆಸ್ಟ್ ಮಾಡಿ ಬರೋಷ್ಟಕ್ಕೆ 4 ಗಂಟೆ ಆಗೇ ಹೋಗುತ್ತೆ. 4 ಗಂಟೆಗೆ ಬಂದು ಮತ್ತೆ ಸ್ವಲ್ಪ ಕಾಯಿ ಬಿಡಿಸ್ಕೊಂಡು ಮತ್ತೆ ಅದೇ ನಮ್ಮ ಕೆಲಸ. ಓಕೆ ಫ್ರೆಂಡ್ಸ್, ಮತ್ತೆ ನಾನು ನಿಮಗೆ ಒಂದು 4 ಗಂಟೆ ಹಿಂಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾರಿ. ಟೇಕ್ ಕೇರ್, ಬಾಯ್ ಬಾಯ್. ಮಧ್ಯಾಹ್ನ ಮೇಲೆ ಬಂದು ಮತ್ತೆ ಕಾಯಿ ಬಿಡಿಸ್ತಾ ಇದ್ದೀವಿ ಕಣ್ರಿ. ತೊಂಡೆಕಾಯಿ ಆ ಸಾಲು ಬಂದು ನಮ್ಮಮ್ಮ ಬಿಡಿಸ್ತಾ ಇದ್ದಾರೆ, ಆ ಬೇಷನ್ ಬಂದು ನಮ್ಮಮ್ಮಂದು. ಈ ಸಾಲು ಬಂದು ನಾನು ಬಿಡಿಸ್ತಾ ಇದ್ದೀನಿ, ಈ ಬೇಷನ್ ಬಂದು ನಂದು ಕಣ್ರಿ. ಇಬ್ಬರು ಈ ರೀತಿಯಾಗಿ ಸಾಲು ಹಿಡ್ಕೊಂಡು ಹೋಗ್ತಾ ಇರ್ತೀವಿ, ಬಿಡಿಸ್ಕೊಂಡು ಈ ಥರ ಸುರ್ಗೆಲ್ಲ ಮತ್ತು ಸುರ್ಗು ಕೂಡ ಕ್ಲೀನ್ ಮಾಡಿಕೊಂಡು ಕಾಯಿಗಳು ಕೂಡ ಬಿಡಿಸ್ಕೊಂಡು ಹೋಗ್ತಾ ಇರಬೇಕು ಮುಂದೆ. ಈಗ ಸಮಯ ಬಂದು ಸಂಜೆ 6:30 ಆಗಿದೆ ಕಣ್ರಿ. ಇಷ್ಟೊತ್ತವರೆಗೂ ತೊಂಡೆಕಾಯಿ ಬಿಡಿಸ್ಕೊಂಡಿದ್ದಾಯ್ತು. ಇವಾಗ ಕತ್ಲಾಗ್ತಾ ಬಂತು, ನಾವು ಕೂಡ ಮನೆ ಕಡೆ ಹೊರಡಬೇಕು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತು ಬೆಳಗಿಂದ ಸಂಜೆವರೆಗೂ ಹೇಗೆಲ್ಲ ಇತ್ತು ನಮ್ಮ ರೊಟೀನ್ ಅಂತ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ, ಒಬ್ಬ ಹಳ್ಳಿ ಹುಡುಗನಿಗೆ, ಒಬ್ಬ ರೈತನಿಗೆ ಸಪೋರ್ಟ್ ಮಾಡ್ಬೇಕಂತ ಏನಾದರೂ ನಮ್ಮ ಮೇಲೆ ನಿಮಗೆ ಸ್ವಲ್ಪ ಆದರೂ ಕನಿಕರ ಇದ್ದರೆ, ನೋಡ್ತಾ ಇರೋರಲ್ಲ ಈ ವಿಡಿಯೋನ ಲೈಕ್ ಮಾಡಿ. ಅಷ್ಟೇ ಸಾಕು ನಮಗೆ. ಇದೇ ರೀತಿಯಾಗಿ ವಿಡಿಯೋಗಳನ್ನ ನೀವು ಡೈಲಿ ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ ಐಕನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿರಿ. ಹಾಲು ಅಂತ ಕೊಟ್ಬಿಟ್ಟು ಸಾಕು. ಡೈಲಿ ಮಧ್ಯಾಹ್ನ 12 ಗಂಟೆಗೆ ಫಟಾಫಟ್ ಅಂತ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ. ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಕತೆ ಬಂದಿಷ್ಟು. ಮತ್ತೆ ನಾಳೆ ನಿಮ್ಗೆ ನಾನು ಸಿಗ್ತೀನಿ.